ಅಡಿಗೆ ಆತನ್ರಿ ಜಯವಕ್ಕರ? ಆಗೇತ್ ನೋಡ ಇರವ ಮಾಡಾಕತ್ತಾಳ. ನನ್ನ ಸೊಸಿ ಮಾಡಾಕತ್ತ. ಹೌದನ್ರಿ, ಚಲೋ ಆತಾಳ್ರಿ. ನಿಮ್ಮ ಸೊಸಿ ಮಾಡ್ತಾಳ್ರಿ ನಿಮ್ಗ. ಸೊಸಿದೇನು ಬಂದಿಲ್ಲ ಬಾ ಬೇವ, ಆರಾಮ್ ಮಾಡ್ತಾ. ಒಂದು ಕಿರಿಕಿರಿ ಅನ್ನೋದಿಲ್ಲ ಆಕಿಂದ. ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ. ಅದೇನ ಯಾರ ಜೊತೆ ಜಾಸ್ತಿ ಮಾತಾಡಂಗಿಲ್ಲ, ಜಾಸ್ತಿ ಜನ ಜೊತೆ ಮಾತಾಡಂಗೇ ಇಲ್ಲ ಆಕಿ ಹುಡುಗಿ. ಹೌದ್ರಿ, ನಮ್ಮ ಊರಾಗ ಮಂದಿ ಜೊತೆ ಬೆರಂಗೇ ಇಲ್ಲ ರೀ ಆಕಿ ಹುಡುಗಿ. ಏನಾರು ಕೇಳಿದ್ರೆ ಬೇಡವ ನನಗೆ ಅಂತವ್ರೆ. ಮತ್ತು ವಾಪಸ್ ಈಗ ಚಂದ ಮಾತಾಡ್ತಾವು. ಮತ್ತು ವಾಪಸ್ ನಮ್ಗೆ ಏನದ ಪಿನ್ ಇಡಕ್ಕೆ ಬರ್ತಾವು ಅಂತ ಆಕಿ ಅನ್ನೋದು ನಿಜ ಆಯ್ತು ಬಿಡ್ರಿ. ಯಾಕಂದ್ರೆ ಮತ್ತೆ ಇಲ್ಲಿ ಮಂದಿನ ಹಂಗಲ್ರಿ, ಯಾರ್ದು ಸುದ್ದಿ ಸಿಗುತ್ತಾ ಅವ್ರ ಬಗ್ಗೆ ಮಾತಾಡ್ಕೊಂಡೇ ಇರೋದು. ಅದೊಂದಿಷ್ಟು ದಿನ ಅಷ್ಟು ಮಾತಾಡೋದು, ಇನ್ನೊಂದು ಹೊಸ ಸುದ್ದಿ ಸಿಕ್ತಪ್ಪ ಅಂತಂದ್ರೆ ಹಳೆ ಸುದ್ದಿ ಮಾಡ್ಬಿಡೋದು. ಇಂಥ ಮಂದಿ ಅದಾವ. ಮತ್ತು ಅಕ್ಕ್ಯಾರ ಯಾರ ಜೊತೆ ಬೆರಿಬೇಕು ಅನ್ನೋದು ಅಕ್ಕಿಗೆ ಗೊತ್ತೇ ಆಗಿಲ್ಲ ಅನ್ಸುತ್ತೆ. ಏನು ರೀ ಜಾಯ್ಕರ, ಅಡಿಗೆ ಆಗೈತಿ? ಹೇ ಬಾ 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 ಸುಶೀಲಾ, ಬಾ ಬಾ. ಅಡಿಗೆ ಮಾಡಾಕತ್ತಾ ನನ್ನ ಸೊಸಿ? ಹೌದನ್ರಿ, ಚಲೋ ಆತಾಡ್ರಿ. ನಿಮ್ಗೇನ ಅಡಿಗೆ ಕೆಲಸ ತಪ್ತು? ಏನ್ ತಪ್ತು? ಮನೆ ಕೆಲಸ ಮಾಡ್ಕೊಂತ ಇದ್ರನ ಅಲ್ಲ ಮೈ ನಮ್ಗೆ ಹಗುರ ಇರೋದು. ಎಷ್ಟು ದಪ್ಪ ಇದ್ರು ಮತ್ತೆ ನಾವು ಅಡಿಗೆ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಸೊಸಿ ಬಂದ ಅಂತ ಸ್ವಲ್ಪ ರೆಸ್ಟ್ ಸಿಗುತ್ತೆ ನೋಡಿ ನಂಗೆ. ಅದು ಕರೆನೇ ಬಿಡ್ರಿ. ಏನ್ರಿ ಇರೋಕರೆ ನಿಮ್ದು ಅಡಿಗೆ? ಮಾಡ್ಬೇಕು ಸುಶೀಲಾ, ಮಾಡ್ಬೇಕು. ನಾನು ತರಕಾರಿ ಎಲ್ಲ ಹೆಚ್ಚಿಟ್ಟು ಬಂದಿನ. ಸ್ವಲ್ಪ ಹೊರಗಡೆ ಗಾಳಿ ಬರಲಿ ಅಂತೇಳಿ ಹಂಗೆ ಜಯದ ಜೊತೆ ಮಾತಾಡ್ದಂಗೆ ಆಗುತ್ತಂತೆ ಬಂದೆ. ಒಳಗರೆ ಏನು ಜಳ ಬೇವ, ಅಡಿಗೆ ರೂಮ್ದಾಗಂತೂ ಅಡಿಗೆ ಮಾಡಕ್ಕೆ ಬರಾಗುವಂತ. ಹೌದ್ರಿ, ಭಾಳ ಜಳ ಆಗ್ಬಿಟ್ಟೈತ್ರಿ. ಈಗ ಹೊರಗಡೆ ಬಂದ್ರು ಮತ್ತು ಬಿಸಿಲಿಗೆ ಕಂಡಬಿಟ್ಟೈತ್ರಿ. ಮತ್ತು ಜಳ ಆಗ್ಲಾರ್ದಂಗೆ ಇರುತ್ತಲ್ರಿ. ಏನು ಫ್ಯಾನ್ ಹಚ್ಕೊಂಡ್ರು ಅದ ಹಣೆವರಾಗಿದ್ದು ಬರ್ರಿ. ಬೇ ಮತ್ತು ಇವು ಏನು ಹಂಚಿನ ಮನೆ ಆಗ್ತಾವೆ. ಹಂಚಿನ ಮನೆ ಆದ್ರೂ ತಂಪು ಬರ್ಬೇಕು ನಮ್ಗೆ. ಅದು ಏನೇನಪ್ಪ ಜಳನ ಹೋಯ್ತೈತಿ. ಅಕ್ಕಾರೆ 1,000 ರೂಪಾಯಿ ಬೇಕಿತ್ರಿ ಅಕ್ಕಾರೆ, ಸ್ವಲ್ಪ ಖರ್ಚಿಗೆ. ನಾಳೆ ನನ್ನ ಗಂಡ ಬರ್ತಾನ್ರಿ, ಒಂದು 2-3 ದಿನ ಬಿಟ್ಟು ಕೊಡ್ತೀನಿ ರೀ ಅವ್ನ ಪಗಾರ ಆಗಿಂದ. ಹೌದಾ ಬೇವ, ಆಯ್ತಾ ಕೊಡ್ತೀನಿ ತೋ. ಕೊಡಕ್ಕೆ ಹೋಗ್ಬೇಡ್ರಿ ಮತ್ತೆ ವಾಪಸ್ ಕೊಡಂಗಿಲ್ಲ ನೋಡ್ರಿ. ಏನನ್ನಾಗತ್ತೀರಿ ಇರೋಕರಿ? ನಾ ಏನು ಅಂದಿಲ್ಲಕ್ಕಿಗೆ. ನೋಡ್ರಿ ಕೊಡ್ರಿಪ್ಪ, ಕೊಟ್ಟು ಪುಣ್ಯ ಕಡ್ಕೋರಿ. ನಾ ಕೊಡ್ತೀನಿ ರೀ ಇನ್ನೊಂದು 2 ದಿನ ಬಿಟ್ಟು. ಆಯ್ತಾ ಸುಶೀಲಾ, ಕೊಡ್ತೀನಿ ತೋ. ಕೊಡ್ತೀನಿ. ಸುಧಾ ಎಲ್ಲದಿ? ಬಾ ಹೊರಗ. ಅತ್ತೀರಿ ಏನಾತ್ರಿ ಅತ್ತೀರಿ? ಹೇಳ್ರಿ ಅತ್ತೀರಿ. ಏನಿಲ್ಲ, ಕಪಾಡ್ದಾಗ ಒಂದು 1,000 ರೂಪಾಯಿ ಐತಿ ನೋಡಿ, ತೊಗೊಂಬೋಗು. 1,000 ರೂಪಾಯಿ ಇಟ್ಟಿರಿ ಅತ್ತೀರಿ ಕಪಾಡ್ದಾಗ್ರಿ. ಆಯ್ತು ಆಡ್ರಿ ತೊಗೊಂಬರ್ತೀನಿ ರೀ. ನೋಡಿ ಸುಶೀಲಾ, 2-3 ದಿನ ಅಂತ ಹೇಳಿ 2-3 ದಿನದಾಗ ತಂದು ಕೊಟ್ರೆ ಪಾಡ್ ನೋಡು. ಮತ್ತೆ ಆಯ್ತು ಆಡ್ರಿ ಅಕ್ಕರೆ, 2-3 ದಿನದಾಗ ತಂದು ಕೊಡ್ತೀನಿ. ಮತ್ತು ನಾನು ನಿಂಗೆ ಪದೇ 1,000 ರೂಪಾಯಿ ಸಂಬಂಧ ಕೊಟ್ಟಿನಿ ನೋಡವ. ಕೊಡು ನಾ ಕೇಳಕ್ಕೆ ಹೋಗಂಗಿಲ್ಲ. ನೀನಾಗೆ ನನ್ನ ಗಂಡನ ಪಗಾರ ಬಂತೀನಿ, ನಾನು ಕೊಟ್ಬಿಡ್ಬೇಕು ನೋಡಿ. ಆಯ್ತು ಆಡ್ರಿ ಅಕ್ಕರೆ, ಹಂಗೆ ಮಾಡ್ತೀನಿ ತೋರಿ. ನನ್ನ ಗಂಡನ ಪಗಾರ ಬಂದಿನ ಕೊಟ್ಬಿಡ್ತೀನಿ. ಹೆಂಗಾರ ಮಾಡ್ಬೇಕಾ ಕೊಡ್ತೀನಿ ಅಂತ ಹೇಳಿನಿ. ಒಂದು 2 ದಿನ ಬಿಟ್ಟು ಕೊಡ್ಲಂಗೆ ಇಲ್ಲಕ್ಕಿಗೆ. ಹೆಂಗಂತ ನಾ ಕೇಳಂಗಿಲ್ಲ ಅಂದ್ರೆ ರೊಕ್ಕ ಕೊಡಕ್ಕೆ ಹೋಗಂಗಿಲ್ಲ. 1,000 ರೂಪಾಯಿ ನುಂಗು ಬಿಡ್ತೀನಿ ಅಂತ. ಸುಶೀಲಾ ಹೇಳ್ರಿ ಅಕ್ಕರೆ, ಕೇಳಿಲ್ಲ ರೀ. ಯಾವ ಗುಂಗ್ದಾಗದಿಯಾ? ರೊಕ್ಕ ಕೊಡೋ ಗುಂಗ್ದಾಗದಿಯಾ? ಇಲ್ಲ ಇಲ್ರಿ, ರೊಕ್ಕ ಕೊಡ್ತೀನಿ ರೀ. 2 ದಿನ ಬಿಟ್ಟು ಕೊಡ್ಬೇಕಲ್ಲ ಅಂತ ನೋಡಾಕತ್ತೀನಿ ರೀ. ಕೊಡ್ತೀನಿ ರೀ. ನಾ ಕೇಳಕ್ಕೆ ಹೋಗಂಗಿಲ್ಲ ನೋಡಿ ನಿನ್ನ ಕಡೆ ಸುಶೀಲಾ. ನಾ ಹೆಂಗೆ ಆಗ್ಬಿಟ್ಟಿನಿ. ಆಯ್ತು ಆಡ್ರಿ ಅಕ್ಕ, ನೀವು ಕೇಳಬೇಡ. ನಾ ಎಲ್ಲ ಕೊಡ್ತೀನಿ ರೀ. ನಿನ್ನ ಸಾಕ್ಷಿ ಅದೆಯಾ ಇರವ? ಮತ್ತೆ ನೋಡಕ್ಕೆ ಕೊಡ್ತೀನಂದ. ಅಯ್ಯೋ, ರೊಕ್ಕದ ಅವ್ರದ ನಂಗೆ ತರಬೇಡ್ರಿ ಹೇಳಕ್ಕೆ. ಅತ್ತಿರಿ ಮಾಡ್ದಾಗ ಇಷ್ಟಕ್ಕೊಂದು ಆ ರೊಕ್ಕದ ನೋಡ್ರಿ ಅತ್ತೀರಿ. ಏನಿಲ್ಲ ಹುಚ್ಚಿ 1,000 ರೂಪಾಯಿ ಅಂದ್ರೆ ಎಷ್ಟೊಂದು ಗೊತ್ತಾಗಲ್ಲ. ನಾ 1,000 ರೂಪಾಯಿ ತೊಗೊಂಬಂದಿನಿ. ಮಾಡ್ನಾಗಿದ್ದು ಇಷ್ಟು ರೊಕ್ಕ ತೊಗೊಂಬಂದ್ಬಿಟ್ಟಿಲ್ಲ. ಬಾಳ್ಕೊಂತ ರೊಕ್ಕ ಬಿಟ್ರಿ ಜಯಕರ್. ಬಾಳ್ಕೊಂತ ರೊಕ್ಕ ಏನಿಲ್ಲವು, ಕೂಡ್ಸಿದ ರೊಕ್ಕದಾವು. ಈಕಿ 1,000 ರೂಪಾಯಿ ತೊಗೊಂಬಂದು ಇಷ್ಟು ರೊಕ್ಕ ತೊಗೊಂಬಂದ್ಬಿಟ್ಟ. ಇಷ್ಟದ ಮನ್ಯಾಗ ಮತ್ತೆ 1 ರೂಪಾಯಿ 2 ರೂಪಾಯಿ ಇಲ್ಲ ಮನೆ. ಅತ್ತಿರಿ ಕಬೋರ್ಡ್ದಾಗ ಮತ್ತದವಲ್ರಿ. ಏನದವ ಇಲ್ಲ ಬಾಯ್ ಬಿಡ್ಕೊಂಡು ಕುಂದ್ಬಿಡ್ತಾರೆ. ತಲೆ ಹೇಳೋದಿಲ್ಲ ಈಕಿಗೆ. ನೀ ಹೋಗಿ, ನಿನಗೆ ರೊಕ್ಕ ತೊಗೊಂಬ ಅನ್ನೋದು ತಪ್ಪಾತದ. ಅದು ಕಬೋರ್ಡ್ದಾಗಿದ್ದು ರೊಕ್ಕ ನನ್ನ ಅಲ್ಲವು, ಸಂಘದ ರೊಕ್ಕ. ಅವು ಸಂಘ ಕೊಡ್ಬೇಕು. ಅವನ್ನ ಅಲ್ಲದಾವು ಇಲ್ಲದಾವ ಅಂತ ಹೇಳೋದು ಇರಂಗಿಲ್ಲಲೇ. ಅಯ್ಯೋ ಆಯ್ತಾಡ್ರಿ ಅತ್ತೀರಿ, ಅದಕ್ಕೆಲ್ಲ ಯಾಕೆ ದೊಡ್ಡ ಅವಾಜ್ ಮಾಡಿ ಹೇಳ್ತೀರಿ? ತಗೋರಿ ರೊಕ್ಕ ರೀ. ನಡಿ ಕೆಲಸ ಏನ ನೋಡಿ ಮನೆ ಒಳಗೆ. ಆಯ್ತಾಡ್ರಿ ಅತ್ತೀರಿ, ನಾ ಹೋಗ್ತೀನಿ ರೀ. ಏನ್ ಜಯವ ಭರ್ಜರಿ ರೊಕ್ಕ ಇಟ್ಬಿಟ್ಟು ಮನೆ. ನಮ್ಮ ಮನ್ಯಾಗ ಹುಡುಗಿ 1,000 ರೂಪಾಯಿ ಸಿಗಂಗಿಲ್ಲ. ನಿನ್ನೂ ಏನು 5-10 ರೂಪಾಯಿ ಹಾಕಿ ಮತ್ತೆ ಕಬೋರ್ಡ್ದಾಗ ಅದಾವನ್ನಾಗ್ತಾವ ನಿನ್ನ ಸೊಸಿ. ಏನು ಕಬೋರ್ಡ್ದಾಗ ರೊಕ್ಕ ಇಲ್ಲ ರೀ ಅಕ್ಕರಿ. ಅದು ಏನೈತಂದ್ರೆ ಸಂಘದ ರೊಕ್ಕ ಅದಾವ. ಸಂಘದ ರೊಕ್ಕ ನಾನು ಚಂದಾಗಿ ಹಿಡ್ಕೋತೀನಲ್ಲ ಅಂತ ಹೇಳಿ ನನ್ನ ಕಡೆ ಕೊಟ್ಟು ಕಾಶಾರವ್ರು. ಆಕಿನ ಮಾತು ಏನು ಕೇಳ್ತೀರಿ? ಕಬೋರ್ಡ್ದಾಗ ಎಷ್ಟು ಅದಾವ ಅಂತ ತಿಳ್ಕೊಂಡಿರಿ? 4-5 ರೂಪಾಯಿ ಅದಾವ್ರಿ. ಅವು 4 ಜನ ಕೊಟ್ಟಾರಿ. ನೀವು ಹಿಡ್ಕೊಂಡ್ಬಿಟ್ರಿ. ಮತ್ತೆ ವಾಪಸ್ ನಮ್ಮ ಕಡೆ ಇದ್ರೆ ಖರ್ಚಾಗ್ತಾವು. ಒಂದು ತಿಂಗ್ಳಿಗೊಮ್ಮೆ ಸಂಘ ಮಾಡ್ತೀವಿ, ಅವಾಗ ಬೇಕಾದ್ರೆ ತುಂಬ ಕೊಡುವಂತ್ರಿ ಅಂತ ನಂಗೆ ಕೊಟ್ಟು ಹೋಗ್ಯಾರ ಅವರು. ಅವ ರೊಕ್ಕ ಇವು ಅವು ರೊಕ್ಕ ಅಂದ್ರೆ ಅದ ಅನ್ಕೊಂಡ್ರೆ ನಾ ಒಮ್ಮೆ ಹೆಂಗೆ ಬಂದು ಇವ್ರ ಕಡೆ ಇಷ್ಟಕ್ಕೊಂದು ರೊಕ್ಕ ಅಂತ ಹೇಳಿ ಮಕ ಮುಚ್ಚವ. ಇದ್ರಾಗಿಂತ 1,000 ರೂಪಾಯಿ ತಗೋ. 1,000 ರೂಪಾಯಿ ತಗೊಂಡು ನನಗೆ ನೀವು ಮತ್ತೆ 2-3 ದಿನ ಅಂತ 2-3 ದಿನದಾಗ ವಾಪಸ್ ಕೊಟ್ಬಿಡಿ. ಏನ ಹ್ಞೂ ರೀ ಅಕ್ಕರಿ, 2-3 ದಿನದಾಗ ವಾಪಸ್ ಕೊಟ್ಬಿಡ್ತೀನಿ ನೋಡ್ರಿ. ಆಯ್ತಾಳವ.